ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ವಾರಕ್ಕೆ ಸಂಬಂಧಪಟ್ಟಂತೆ ಇಂದು ಬಿಡುವು ಸಿಗುತ್ತದೆ, ಅದರ ಉಪಯೋಗ ಮಾಡಿಕೊಳ್ಳಬೇಕು. ಉದ್ಯೋಗಸ್ಥರಲ್ಲಿ ಕೆಲವರಿಗೆ ನಾಳೆಯ ಕೆಲಸ ಚಿಂತೆ ಇರುತ್ತೆ. ಕೆಲವು ವರ್ಗದ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ. ಮನೆಯಲ್ಲಿ ಸಂಭ್ರಮದ ವಾತಾವರಣ. ಇನ್ನು ವೃಷಭ ರಾಶಿ. ಊರಿನ ದೇವಾಲಯದಲ್ಲಿ ಉತ್ಸಾಹದ ಸಂಭ್ರಮ, ಮನೆಯಲ್ಲಿ ಸಂಭ್ರಮದ ವಾತಾವರಣ. ಬಂಧು ವರ್ಗದಲ್ಲಿ ವಿವಾಹ, ಉದ್ಯೋಗಾಕಾಂಕ್ಷಿಗಳಿಗೆ ಪದವೀಧರರಿಗೆ ಉದ್ಯೋಗದ ಲಭ್ಯತೆ, ಸಂಸ್ಥೆಗೆ ನಿವೇಶನ ಖರೀದಿಗೆ ಸಾಧ್ಯತೆ. ಮಿಥುನ ರಾಶಿ. ಅಕಾರಣವಾಗಿ ಅಪಮಾನವಾಯಿತೆಂಬ ಚಿಂತೆ ಬೇಡ. ಮನೆಯಲ್ಲಿ ಆರಾಮ ವಾತಾವರಣ. ಉದ್ಯೋಗಸ್ಥರಿಂದ ನಾಳೆಯ ಕೆಲಸಗಳ ಸಿದ್ಧತೆ, ವ್ಯವಹಾರಸ್ಥರಿಗೆ ನಿರಾಳ. ಕಟಕ ರಾಶಿ. ಮನೆಯಲ್ಲಿ ಶಾಂತಿಯ ವಾತಾವರಣ. ಉದ್ಯೋಗಸ್ಥರಿಗೆ ತಾತ್ಕಾಲಿಕ ನೆಮ್ಮದಿ, ವ್ಯವಹಾರ ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕೆ ಚಿಂತನೆ. ಉದ್ಯೋಗ ಆರಿಸುತ್ತಿರುವ ಶಿಕ್ಷಿತರಿಗೆ ಸೂಕ್ತ ಅವಕಾಶಗಳು ಗೋಚರ. ಇನ್ನು ಸಿಂಹ ರಾಶಿ. ನಿತ್ಯದ ವ್ಯವಹಾರಗಳಿಗೆ ಬಿಡುವಿದ್ದರೂ ಕಾರ್ಯಸಾಧನೆಯ ಚಿಂತೆ. ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ಲಾಭ. ವೈದ್ಯರು, ಇಂಜಿನಿಯರ್, ನ್ಯಾಯವಾದಿಗಳು ಮೊದಲಾದ ವೃತ್ತಿಪರರಿಗೆ ಕೆಲಸದ ಒತ್ತಡ. ಕನ್ಯಾ ರಾಶಿ. ಸತ್ಕಾರ್ಯಗಳಲ್ಲಿ ಕೈ ಜೋಡಿಸುವ ಪ್ರವೃತ್ತಿಗೆ ಪ್ರೋತ್ಸಾಹ. ಹೆಚ್ಚಿನವರು ದೇಹದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುತ್ತಾರೆ. ವ್ಯಾಪಾರ ಕ್ಷೇತ್ರಗಳಲ್ಲಿ ಮಂದಗತಿಯ ಮತ್ತು ಸ್ಥಿರವಾದ ಪ್ರಗತಿ. ಹೊಸ ರೀತಿಯ ಉದ್ಯಮದ ಕಲ್ಪನೆಗೆ ಸ್ಪಷ್ಟ ರೂಪ. ತುಲಾರಾಶಿ. ಮಾನಸಿಕ ಸ್ಥೈರ್ಯ ವರ್ಧನೆ, ಏಕಾಗ್ರತೆ, ಚಿಂತೆಯಿಂದ ಭವಿಷ್ಯದ ಹಾದಿ ಸ್ಪಷ್ಟ ಕಲ್ಪನೆ. ಸತ್ಯದ ದಾರಿಯಲ್ಲಿ ಸಾಗಿ ಯಶಸ್ವಿಯಾಗಲು ಅನುಭವಿಗಳ ಮಾರ್ಗದರ್ಶನ. ಸಮಾನ ಆಸಕ್ತಿಯ ಹಳೆಯ ಒಡನಾಡಿಯ ಭೇಟಿಯಿಂದ ಹೆಚ್ಚಿದ ಹುಮ್ಮಸ್ಸು. ವೃಶ್ಚಿಕ ರಾಶಿ. ಹಿತಮಿತವಾದ ಸುಖ ಜೀವನಕ್ಕೆ ಕೊರತೆ ಇಲ್ಲ. ವಸ್ತ್ರಾಭರಣ ಖರೀದಿಗೆ ಧನವ್ಯಯ. ಕೆಲವು ಬಗೆಯ ವ್ಯವಹಾರಸ್ಥರಿಗೆ ನಿರೀಕ್ಷೆ ಮೀರಿದ ಲಾಭ. ಹಿರಿಯರ ಆರೋಗ್ಯ, ಪ್ರಕೃತಿ ಚಿಕಿತ್ಸೆಯಿಂದ ಸುಧಾರಣೆ. ಇನ್ನು ಭಜನೆ, ಸತ್ಸಂಗಗಳಲ್ಲಿ ಆಸಕ್ತಿ. ಧನುರಾಶಿ. ಗೃಹ ಸಂಬಂಧಿ ತುರ್ತು ಕಾರ್ಯಗಳ ಕಡೆಗೆ ಗಮನ. ಸೋದರಿಯ ಮಕ್ಕಳ ಮದುವೆ ನಿಶ್ಚಯ. ದೂರದ ಊರಿಗೆ ಅಲ್ಪಾವಧಿಯ ಭೇಟಿ. ಪಾಲುದಾರಿಕಾ ವ್ಯವಹಾರಗಳಲ್ಲಿ ಮಂದಗತಿ. ಮರ, ಕಬ್ಬಿಣದ ಕೆಲಸಗಾರರಿಗೆ ಕೈತುಂಬ ಕೆಲಸ ಮತ್ತು ಸಂಪಾದನೆ. ಮಕರ ರಾಶಿ. ಸಹನೆ, ಕೌಶಲಗಳಿಂದ ಸುಲಭವಾಗಿ ಕಾರ್ಯಸಾಧನೆ. ಸಾಧನೆಯ ಮಾರ್ಗದಲ್ಲಿ ಅಚಲವಾಗಿ ಮುನ್ನಡೆದು ಇಷ್ಟಾರ್ಥಗಳು ಸಿದ್ಧಿ. ವಸ್ತ್ರ, ಸಿದ್ಧ ಉಡುಪು, ಶೋಕಿ ಸಾಮಗ್ರಿ ವ್ಯಾಪಾರಿಗಳಿಗೆ ಅಲ್ಪಾವಧಿಯ ಗರಿಷ್ಠ ಲಾಭ. ಕುಂಭರಾಶಿ. ದೈವ ಚಿಂತನೆಯೊಂದಿಗೆ ಜನಸೇವೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುವ ಆಸಕ್ತಿ. ಹೊಸ ಸೇವಾ ಅವಕಾಶಗಳು ಗೋಚರ. ಪರಿಸರ ನಿರ್ಮಾಲ್ಯ ಯೋಜನೆಗಳ ಅನುಷ್ಠಾನಕ್ಕೆ ಸಹಕಾರ. ಸಮಾಜದಲ್ಲಿ ಗೌರವ ಪ್ರಾಪ್ತಿ. ಇನ್ನು ಕೊನೆಯದಾಗಿ ಮೀನರಾಶಿ. ಶುಭ ಫಲಗಳೇ ಹೆಚ್ಚಾಗಿ ಕಾಣುವಂತಹ ದಿನ. ಶನಿ ಮಹಾತ್ಮನ ಪ್ರೇರಣೆಯಿಂದ ಸತ್ಕರ್ಮಗಳಲ್ಲಿ ಮುನ್ನಡೆ. ಗೃಹಕ್ಕೆ ಸಂಬಂಧಪಟ್ಟ ತುರ್ತು ಕೆಲಸಗಳತ್ತ ಗಮನ. ಕುಲದೇವರ ಉಪಾಸನೆಯಿಂದ ಸಮಸ್ಯೆಗಳು ದೂರ. ಹಿರಿಯರ ಆರೋಗ್ಯ ಉತ್ತಮ. ಸಂಗಾತಿಯಿಂದ ವ್ಯವಹಾರದಲ್ಲಿ ಸಕ್ರಿಯ ಸಹಕಾರ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.